ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ 2ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಎಕ್ಸಾಮ್ 2 ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಬರೋಣ. ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ಎಕ್ಸಾಮ್ 2 ಈಗೇನು ಎಲ್ಲ ಸ್ಟೂಡೆಂಟ್ಸು ಕೆಲವರು ಎಕ್ಸಾಮ್ 1ನಲ್ಲಿ ಫೇಲ್ ಆಗಿರ್ತೀರಾ, ಅಥವಾ ಎಕ್ಸಾಮ್ 1ನಲ್ಲಿ ನೀವು ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಎಕ್ಸಾಮ್ 2 ಏನು ಬರೀತಿದ್ದೀರಾ, ಆ ಎಲ್ಲ ಸ್ಟೂಡೆಂಟ್ಸು ಫಸ್ಟು ಫೇಲ್ ಆಗುವಂಥ ಸ್ಟೂಡೆಂಟ್ಸ್ ಏನಾಗಿದ್ದೀರಾ ನೀವು, ಅವರು ಪಾಸ್ ಆಗೋದಕ್ಕೆ ನಾನು ನಿಮಗೆ ಒಂದು ಸಜೆಷನ್ ಏನಪ್ಪ ಕೊಡೋದು ನಿಮಗೆ ಅಂತಂದರೆ, ಅದು ಮಾಡೆಲ್ ಕ್ವಶನ್ ಪೇಪರ್ಸ್. ನಿಮ್ಗೆ ಗೊತ್ತಿದೆ PU ಬೋರ್ಡಿಂದ 3 ಮಾಡೆಲ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಅದು ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತು ಎಕ್ಸಾಮ್ 1ನಲ್ಲಿ ಅದು ನಿಮ್ಗೆ ಗೊತ್ತಿದೆ. ಸೊ 3 ಮಾಡೆಲ್ ಪೇಪರಲ್ಲಿ ಆಲ್ಮೋಸ್ಟ್ 60 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ 1ನಲ್ಲಿ ಕವರ್ ಆಗಿದೆ, 60 ಮಾರ್ಕ್ಸಿಗೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಎಕ್ಸಾಮ್ 2ಗೂ ಸಹ ಆ ಮಾಡೆಲ್ ಪೇಪರ್ಸು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ನೀವು ಯಾರೀಗ ಫೇಲ್ ಆಗಿದ್ದೀನಿ, ನಾನು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ನಾನು ನಿಮಗೆ ಪ್ಯೂರ್ಲಿ ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂದರೆ ಮಾಡೆಲ್ ಪೇಪರ್ಸನ್ನು ಒಂದು ಕ್ವಶನು ಬಿಡದ ಹಾಗೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗೂ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದೇ ಬರುತ್ತೆ, ಪಾಸ್ ಆಗೇ ಆಗ್ತೀರಾ. ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀಟಾಗಿ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಏನೋ ನೀವು ನಾನು ಬರೆದ್ಬಿಟ್ಟು ಒಂದು ಸರಿ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ಅಂತ ಹೋಗ್ಬಿಟ್ರೆ ಬರೋದಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ಸಿನ್ಸಿಯರಾಗಿ ಮಾಡಬೇಕು. ಮತ್ತು ಅದು ನಿಮ್ಮ ಮೈಂಡಲ್ಲಿ ಇದೆಯಾ ಇಲ್ವಂತ ಚೆಕ್ ಮಾಡ್ಕೋಬೇಕು, ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ನೀವು ನಾನು ಓದಿದ್ದೆಲ್ಲ ಮೈಂಡಲ್ಲಿ ಇರೋ ಆಗಿದ್ರೆ ನಿಮ್ದು ರ್ಯಾಂಕ್ ಬರಬೇಕಾಗಿತ್ತಲ್ವ, ಹಾಗಾದ್ರೆ ಔಟ್ ಆಫ್ ಔಟ್ ಬರಬೇಕಾಗಿತ್ತಲ್ವ. ಸೊ ಯಾಕೆ ಬರ್ತಿಲ್ಲ ಅಂತಂದರೆ, ನೀವು ಓದಿದ್ದನ್ನೆಲ್ಲ ಏನು ಮಾಡ್ತಿದ್ರೆ, ಓದಿದ್ದೆಲ್ಲ ನನ್ನ ಮೈಂಡಲ್ಲಿದೆ ಅಂತ ಹೊರಟೋಗ್ತೀರ ಮುಂದೆಗೆ. ಹಾಗೆ ಮಾಡೋಗಿಲ್ಲ. ಸೆಲ್ಫ್ ಟೆಸ್ಟನ್ನು ತೊಗೋಬೇಕು. ಸೆಲ್ಫ್ ಟೆಸ್ಟ್ ಅಂದರೆ ಏನು, ನೀವೆಲ್ಲ ಒಂದು ಏನೇನು ಕ್ವಶನ್ಸ್ ಇರುತ್ತೆ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿರ್ತೀರ. ಅದಾದಮೇಲೆ ನೀವೇ ಒಂದು ರ್ಯಾಂಡಮಾಗಿ ಕ್ವಶನ್ಸ್ಗಳನ್ನು ಬರ್ಕೊಳ್ಳಿ. ಆ ಕ್ವಶನ್ಗಳಿಗೆ ನೀವೇ ಆನ್ಸರ್ ಬರೀರಿ, ಆನ್ಸರ್ ಬರೆದು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಆಗ ಕ್ರಾಸ್ ವೆರಿಫೈ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ, ಇದನ್ನು ನಾನು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅಂದರೆ ಇಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರಾ ಅನ್ನೋದನ್ನು ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಸೊ ಖಂಡಿತವಾಗಿ ನಿಮ್ಮದು ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಏನಪ್ಪ ಅಂತಂದರೆ, ಅದು ನಿಮಗೆ ಗೊತ್ತಿದೆ ಈಗ KCETನಲ್ಲಿ ಈಗ ಈ ಮಾರ್ಕ್ಸ್ ಎಕ್ಸಾಮ್ 2 ಏನು ಬರೀತಿದ್ದೀರಾ, ಇಂಪ್ರೂವ್ಮೆಂಟ್ಗೆ ಕೆಲವರೆಲ್ಲ ಎಕ್ಸಾಮ್ ಬರೀತಿದ್ದೀರಾ, ರಿಪೀಟರ್ಸ್ ಬರೀತಿದ್ದೀರಾ, ಬಟ್ ಅವು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಇಲ್ಲಿ ನೋಡ್ಬೋದು ಒಂದು KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಬ್ರೌಚರನ್ನು ರಿಲೀಸ್ ಮಾಡಿದ್ದಾರೆ. ಏನಿದೆ ಬ್ರೌಚರಲ್ಲಿ ಅಂತಂದರೆ, ನಾನು ಆ್ಯಕ್ಚುಲಿ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಏನಪ್ಪ ಅಂದರೆ, ಇದು KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೀವು ನೋಡ್ತಿದ್ದೀರಾ, ಕಾಣಿಸ್ತಿದೆಯಲ್ವಾ. ಸೊ ಇದು ಬ್ರೌಚರು. ಇದರಲ್ಲಿ ಪೇಜ್ ನಂಬರ್ 32ನಲ್ಲಿ ಒಂದನ್ನು ಮೆನ್ಷನ್ ಮಾಡಿದ್ದಾರೆ, ನೀವು ಕಾಣಿಸ್ತಿದೆ ನಿಮಗೆ. ಎ ಕ್ಯಾಂಡಿಡೇಟ್ ಹೂ ಪಾಸಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ and later on withdraws one or more subjects for appearing in the qualifying examination for the improving his performance will also not be considered for the allotment of the seats in the regular round and will be treated as a supplementary candidate ಅಂತ ಹೇಳಿದ್ದಾರೆ. ಅಂತಂದರೆ ಇದು ಹಳೇದೊಂದು ಮೆಥಡ್ ಇತ್ತು. ಆ್ಯಕ್ಚುಲಿ ಇದನ್ನು ವಿತ್ಡ್ರಾವಲ್ ಅಂತ ಒಂದು ಆಪ್ಷನ್ ಇತ್ತು, ಈಗಿನ ಸಿಚುವೇಷನಲ್ಲಿಲ್ಲ. ಅದನ್ನು ನಾವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ ಅಂತ. ಬಟ್ ಈಗ ಹಳೇದೇನಿರ್ತಿತ್ತು ಅಂತಂದರೆ, ಇದರಲ್ಲಿ ವಿತ್ಡ್ರಾವಲ್ ಅಂತ ಒಂದಿತ್ತು. ಸೊ ಹಾಗಾಗಿದ್ದರಿಂದ ಈ ಪಾಯಿಂಟನ್ನು ಇಟ್ಕೊಂಡು ನಾನೇನು ಹೇಳಿದೆ ನಿಮಗೆ, ಸೊ ನಿಮಗೆ ಆ ಎಕ್ಸಾಮ್ 2 ಮಾರ್ಕ್ಸನ್ನು ನಿಮಗೆ ರೆಗ್ಯುಲರ್ ರೌಂಡಿಗೆ ಕನ್ಸಿಡರ್ ಮಾಡೋದಿಲ್ಲ, ಅಂದರೆ KCET ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಲಿಲ್ಲ ನಾನು. ಸೊ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರು, ಸರ್ ಹಂಗಾರೆ ನಾನು ಎಕ್ಸಾಮ್ 2 ಬರೆಯೋದೇ ಬೇಡವಾ, ಹಂಗಾರೆ ಪ್ರಯೋಜನ ಏನಕ್ಕೆ ಸರ್ ಅಂತ ಕೇಳ್ತಿದ್ರು. ಆ ರೀಸನ್ಗೆ ನಾನು ನಿಮಗೆ ಹೇಳ್ತಿದ್ದೀನಿ, ಎಕ್ಸಾಮ್ 2 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಮಾಡೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅಲ್ಲೇನಾಗುತ್ತೆ, ನಿಮಗೆ ಸ್ಪಾಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಾರೆ. ಸ್ಪಾಟ್ ರ್ಯಾಂಕ್ ಅಂದರೆ ನಿಮಗೆ ರೆಗ್ಯುಲರ್ ರ್ಯಾಂಕ್ ಬರೋದಿಲ್ಲ, ಅದಕ್ಕೆ ಸ್ಪಾಟ್ ರ್ಯಾಂಕ್ ಎಕ್ಸ್ಟ್ರಾ. ಯಾಕಂದರೆ ನೀವು ರಿಸಲ್ಟ್ಸು ಆನ್ ಟೈಮ್ ಬಂದಿದ್ದರೆ ನಿಮಗೆ ರೆಗ್ಯುಲರ್ ರ್ಯಾಂಕ್ಸ್ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಏಪ್ರಿಲ್, ಅದನ್ನೇ ಅವ್ರು ಮೆನ್ಷನ್ ಮಾಡೋದು, ನಿಮಗೆ ಏಪ್ರಿಲ್ ಎಂಡ್ ಒಳಗಡೆ ನಿಮಗೆ ಈ ರಿಸಲ್ಟ್ಸ್ ಏನಾದ್ರು ಬರಲಿಲ್ಲ ಅಂದರೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಡ್ತೀವಿ. ಅಂದರೆ ಅದನ್ನು ಅವರು ಆಲ್ರೆಡಿ ರ್ಯಾಂಕನ್ನು ಅನೌನ್ಸ್ ಮಾಡಿಬಿಟ್ಟಿರ್ತಾರೆ, ನಿಮಗಂತ ಒಂದು ಸ್ಪೆಷಲ್ ರ್ಯಾಂಕನ್ನು ಅನೌನ್ಸ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿರೋದ್ರಿಂದ ಅದಕ್ಕೆ ಸ್ಪಾಟ್ ರ್ಯಾಂಕ್ ಅಂತ ಆ್ಯಡ್ ಮಾಡ್ತಾರೆ. ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ 2 ಮತ್ತು ಏನು ಎಕ್ಸಾಮ್ ಬರೀತೀರೋ ಅದು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿದೇನು ಪಾಯಿಂಟ್ ಇದೆ ಅಂತಂದರೆ ನೋಡ್ಬೋದು, ಇಲ್ಲಿ ಪೇಜ್ ನಂಬರ್ ಇಲ್ಲಿ ನೋಡಿ 36ಅಲ್ಲಿ ಇಲ್ಲಿದೆ ನೋಡಿ, ನೋಟ್ ಇದೆ ನೋಡಿ. ಸಿನ್ಸ್ ದ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ PU is conducting 1 annual and 2 improvement exams
ರಿಸಲ್ಟ್ಸ್ ಅನೌನ್ಸ್ ಫಾರ್ ದ ಎಕ್ಸಾಮ್ ಶೆಲ್ ಬಿ ಕನ್ಸಿಡರ್ ಫಾರ್ ದ ಡಿಕ್ಲರೇಷನ್ ಆಫ್ ದ ಸಿ ಇ ಟಿ ರ್ಯಾಂಕ್ಸ್. ಸೊ ಅದು ನಿಮಗೆ ಎಕ್ಸಾಮಿನೇಷನ್ ಮಾರ್ಕ್ಸು ಸಹ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಮ್ 2 ಮಾರ್ಕ್ಸನ್ನು ಸಿ ಇ ಟಿಗೆ ಕನ್ಸಿಡರ್ ಮಾಡ್ತಾರೆ. ಈವನ್ ನೀವು ರಿಪೀಟರ್ಸ್ ಏನಿದ್ದೀರಾ, ಎಕ್ಸಾಮ್ ಫೇಲ್ ಆಗೋಗಿದ್ದೀನಿ ಸರ್ ನಂದು, ಕನ್ಸಿಡರ್ ಮಾಡ್ತಾರೆ, ಖಂಡಿತವಾಗಿ ಕನ್ಸಿಡರ್ ಮಾಡ್ತಾರೆ. ನೀವು ಕ್ವಾಲಿಫೈಯಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ನೀವು ಮಿನಿಮಮ್ ಮಾರ್ಕ್ಸ್, ಎಲಿಜಿಬಿಲಿಟಿ ಮಾರ್ಕ್ಸ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡಿದ್ದೀರಂದರೆ ಡೆಫಿನೆಟ್ಲಿ ನಿಮ್ಮ ಸಿ ಇ ಟಿ ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಬಟ್ ಅದು ನಿಮ್ಗೆ ಏನಾಗುತ್ತೆ, ಸ್ಪಾಟ್ ರ್ಯಾಂಕ್ ಅಂತ ಬರುತ್ತೆ. ಸ್ಪಾಟ್ ರ್ಯಾಂಕ್ ಅಂದರೆ ಏನು ಅದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ಇದನ್ನು ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು, ಅದಕ್ಕೆ ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಡಿಲೀಟ್ ಮಾಡಿದ್ದೀನಿ. ಡಿಲೀಟ್ ಮಾಡಿದ್ದು ಯಾಕೆಂದರೆ ನೀವು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಮತ್ತೆ ಆ ವಿಡಿಯೋ ಮಾಡಿದ್ದೀನಿ, ಕ್ಲಾರಿಟಿ ಕೊಡೋದಕ್ಕೆ ನಿಮಗೆ. ಸೊ ಎಕ್ಸಾಮ್ 2 ನಾನು ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅಂತಲೂ ಹೇಳಿಲ್ಲ ಮಧ್ಯಾಹ್ನ, ಬಟ್ ಸ್ಟಿಲ್ ನಿಮ್ಮ ಕನ್ಫ್ಯೂಷನ್ ಆಗಿರ್ತೀರ ಅನ್ನೋ ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಿರುವಂಥದ್ದು. ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನೀವು ಯಾರ್ಯಾರು ಇಂಪ್ರೂವ್ಮೆಂಟಿಗೆ ಬರೀತಿದ್ರೆ ಎಕ್ಸಾಮ್ 2 ಸೊ ದಯವಿಟ್ಟು ಬರೀರಿ, ಯಾವುದೇ ರೀಸನ್ಗೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇಷ್ಟಾಯಿತು ಈ ವಿಡಿಯೋ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ನೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ 2 ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡಿ, 100% ರಿಸಲ್ಟ್ಸ್ ಎಲ್ಲರದು ಚೆನ್ನಾಗಿ ಬರಲಿ. ಎಲ್ಲರೂ ಈಗೇನು ಫೇಲ್ ಆಗಿದ್ದೀರೋ ಎಲ್ಲ ಪಾಸಾಗಿ ಒಳ್ಳೆ ಮಾರ್ಕ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅಷ್ಟೆಲ್ಲ ಮಾರ್ಕ್ಸ್ ಬರಲಿ. ಅದಕ್ಕೆ ಎಫರ್ಟನ್ನು ಹಾಕಿ ಡೆಫಿನೆಟಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಏನು ಸಿಲೆಬಸ್ ಇರುತ್ತೆ, ಹಾಗೆ ಏನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ ಮೆಟೀರಿಯಲ್ ಏನು, ಆ ಕಂಪ್ಲೀಟ್ ಮೆಟೀರಿಯಲನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ಕಂಪ್ಲೀಟಾಗಿ ನೀವು ಮಾರ್ಕ್ಸನ್ನು ಚೆನ್ನಾಗಿ ಸ್ಕೋರ್ ಮಾಡ್ಬೋದು BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲಿನ ಲಿಂಕು ಇದೆ, ಅದನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಈ ಥರದ್ದು ಬಂದರೂ ಪಾಸ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಆಲ್.